ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ, ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳಕೊಂಟಿರೋ ಸ್ಟೋರಿ ಸರ್ಕಾರಿ ನೌಕರಿ ಇದ್ರೆ ಮಾತ್ರ ನನ್ನ ಮಗಳನ್ನು ನಿನಗೆ ಕೊಡ್ತೀನಿ ಎಂಬ ಗರ್ವದ ಮಾವನ ಕಥೆ. ಈ ಕಥೆಯಲ್ಲಿ ಆಗುವ ಅವಘಡಗಳು ಮತ್ತು ಸರ್ಕಾರ ನೌಕರಿನೇ ಮುಖ್ಯವಲ್ಲ ಎಂಬ ಕಥೆಯನ್ನು ಆಧರಿಸಿ ಇರ್ತಕ್ಕಂಥ ಒಂದು ಒಳ್ಳೆಯ ಚಿತ್ರದ ಬಗ್ಗೆ ನಾ ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬಂಧುಗಳೇ, ಇವಳ ಹೆಸರು ಗೌರಿ ಅಂತ. ಎಲ್ಲರೂ ಈಕೆಯನ್ನು ಮುದ್ದಾಗಿ ಗೌರ ಅಂತ ಕರೀತಾರೆ. ಇವಳು ಕಬ್ಬು ತಿಂತ ಕೆರೆಯ ದಂಡೆ ಮೇಲೆ ಇದ್ದಂತ ಒಂದು ಗಿಡದ ಮೇಲೆ ಕುಂತಿರ್ತಾಳೆ. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಆ ಸ್ಥಳ ಊರಿಗೆ ಮೊದಲ ದಾರಿಯಾಗಿರುತ್ತೆ. ಇವಳು ತನ್ನ ಮಾವನ ಪತ್ರ ಕೈ ಕಾಯ್ತಾಲಿ ಕೂತಿರ್ತಾಳೆ. ಅಂದ್ರೆ ಪೋಸ್ಟ್ ಮ್ಯಾನ್ ಕೂಡ ಅದೇ ದಾರಿಯಲ್ಲಿ ಬರೋದು. ನಂತರ ಗೌರಿ ಅವನು ಹೋಗೋದನ್ನ ತಡಿತಾಳೆ. ಅಯ್ಯೋ ಶಿವನೇ, ಬಂದ್ಲಲ್ಲಪ್ಪ ನನ್ನ ಗ್ರಾಚಾರಕ್ಕೆ ಅಂತ ಪೋಸ್ಟ್ ಮ್ಯಾನ್ ವ್ಯಥೆ ಪಡ್ತಾನೆ. ಆಗ ಗೌರಿ, ಏ ಜಟಪ್ಪ, ನನ್ನ ಮಾವನಿಂದ ಪತ್ರ ಬಂದೈತಾ ಅಂತ ಕೇಳ್ತಾಳೆ. ಅಮಾವಾಸ್ಯೆ ಹುಣ್ಣಿಮೆ ತಪ್ಪಬಹುದು, ನಿಮ್ಮ ಮಾವನಿಂದ ಪತ್ರ ಬರದೇ ಇರುತ್ತಾ? ಬಂದಿದೆ ಅಂತ ಹೇಳ್ತಾನೆ. ಎಲ್ಲಿ ಆ ಪತ್ರ, ಜಲ್ದಿ ಕೊಟ್ಬಿಡ ಅಂತ ಅಂತಾಳೆ. ನಾನು ಇಲ್ಲಿ ಕೊಡಲ್ಲ, ಊರೊಳಗಡೆ ಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ನೀನು ಈ ಕಾಲುವೆಯ ಸುತ್ತಕೊಂಡು ಬರೋವರೆಗೂ ನಾನು ಕಾಯಕ್ಕಾಗಲ್ಲ ಅಂತ ಗೌರಿ ಹೇಳ್ತಾಳೆ. ಆಗ ಪೋಸ್ಟ್ ಮ್ಯಾನ್ ಅಲ್ಲೇ ಕುಣಿ ಅಂತ ಹೇಳ್ತಾನೆ. ನಾ ಕೊಡಲ್ಲ ಅಂದ್ರೆ ನೀ ಏನ್ ಮಾಡ್ತೀಯ ಅಂತ ಪೋಸ್ಟ್ ಮ್ಯಾನ್ ಜಟ್ಟಪ್ಪ ಹೇಳ್ತಾನೆ. ಆಗ ಗೌರಿ ಅಲ್ಲಿದ್ದಂತ ಒಂದು ಕಲ್ಲನ್ನು ತಗೊಂಡು ಅವನಿಗೆ ಎಸೆತಾಳೆ. ಅದನ್ನ ತಪ್ಪಿಸ್ಕೊಂಡ ಹೋಗಿ ಅವನು ಬಿದ್ದು ಬಿಡ್ತಾನೆ. ಗೌರಿ ಈಗ್ಲಾದ್ರೂ ಕೊಡ್ತೀಯೋ ಇಲ್ಲ ಅಂತ ವಾರ್ನ್ ಮಾಡ್ತಾಳೆ. ಆಗ ಪೋಸ್ಟ್ ಮ್ಯಾನ್ ಜಟ್ಟಪ್ಪ ಕೊಡ್ತೀನಿ ಎಂದು ಆ ಲೆಟರ್ ಅನ್ನು ತಗೊಂಡು ಅದಕ್ಕೆ ಒಂದು ಕಲ್ಲು ಇಟ್ಟು ಅವಳಿಗೆ ಎಸೆತಾನೆ. ಆಗ ಆ ಲೆಟರ್ ಗಾಳಿ ಇದ್ದಂತ ಕಾರಣ ಕಲ್ಲಿಂದ ಅದು ಸಪರೇಟ್ ಆಗಿ ಆರ್ತಾ ಹೋಗಿ ಸೀದಾ ಅದು ನೀರಿನ ಮೇಲೆ ಬಿದ್ದು ಬಿಡುತ್ತೆ. ಆಗ ಗೌರಿ ಆ ಲೆಟರ್ ಅನ್ನು ಖುಷಿಯಿಂದ ತಗೊಂಡು ಅದಕ್ಕೆ ಮುತ್ತು ಕೊಡ್ತಾಳೆ. ಆಗ ಅಲ್ಲಿದ್ದ ಒಂದು ಸಪರೇಟ್ ಸ್ಥಳಕ್ಕೆ ಹೋಗಿ ಕೂಡ್ತಾಳೆ. ಆಗ ಗೌರಿ ತನ್ನ ಮಾವ ಬರೆದಂತ ಆ ಲೆಟರ್ ಅನ್ನು ಸಂತೋಷವಾಗಿ ಓದೋಕೆ ಮುಂದಾಗ್ತಾಳೆ. ಆಕೆಯ ಪ್ರೀತಿ ಮಾವ ಈ ರೀತಿ ಆ ಲೆಟರ್ ಅಲ್ಲಿ ಬರೆದಿರ್ತಾನೆ. ನನ್ನ ಪ್ರೀತಿಯ ಗೌರಿಗೆ, ಈ ನಿನ್ನ ಮಾವ ರಾಮೇಗೌಡನ ಸಹಿ ಮುತ್ತುಗಳು. ನಿನ್ನ ಗುಲಾಬಿಯಂತಹ ಕೆನ್ನೆಯನ್ನು ಸವರುತ್ತಾ, ನಿನ್ನ ತಾವರೆಯ ತಳದಂತಹ ಕಣ್ಣುಗಳನ್ನು ನೋಡುತ್ತಾ, ನಿನ್ನ ಮಿಂಚುತ್ತಿರುವ ತುಟಿಗಳನ್ನು ಸ್ಪರ್ಶಿಸುತ್ತಾ ನಿನಗೊಂದು ಶುಭ ಸುದ್ದಿ ಹೇಳಬೇಕಂತ ಆಸೆ. ಆದರೆ ಏನು ಮಾಡಲಿ, ನೀನು ಅಲ್ಲಿ, ನಾನು ಇಲ್ಲಿ. ಅದಕ್ಕೆ ಈ ಪತ್ರ. ಆ ಶುಭ ಸುದ್ದಿ ಏನಂತ ನಿನಗೆ ಗೊತ್ತಾ? ನಾನು ಡಿಗ್ರಿ ಪಾಸ್ ಆದೆ, ಫಸ್ಟ್ ಕ್ಲಾಸ್ನಲ್ಲಿ. ಏಯ್, ನಾನು 5ನೇ ತಾರೀಕು ಊರಿಗೆ ಬರ್ತಾ ಇದ್ದೀನಿ. ನಿನ್ನ ಪ್ರೀತಿಯ ಮಾವ ರಾಮೇಗೌಡ ಎಂದೆಲ್ಲ ಖುಷಿಯಿಂದ ಪತ್ರವನ್ನು ಓದಿದ ಗೌರಿ ಊರಿಗೆಲ್ಲ ಡಂಗ್ರ ಹೊಡೆದೇ ಬಿಟ್ಲು. ನಾಳೆ ನಮ್ಮ ಮಾವ ಊರಿಗೆ ಬರ್ತಾ ಇದ್ದಾನೆ ಅಂತ ಖುಷಿಯಿಂದ ಓಡ್ತಾ ತನ್ನ ಅತ್ತೆ ಮನೆಗೆ ಹೋಗ್ತಾಳೆ. ಈ ಅತ್ತೆ ಬೇರೆ ಯಾರೋ ಅಲ್ಲ, ಆ ರಾಮೇಗೌಡನ ತಾಯಿಯಾಗಿರ್ತಾಳೆ. ಅತ್ತೆ, ಮಾವನಿಂದ ಒಂದು ಪತ್ರ ಬಂದಿದೆ, ಮಾವ ಡಿಗ್ರಿ ಪಾಸ್ ಆಗೇನೆ ಎಂದೆಲ್ಲ ಖುಷಿಯನ್ನು ಹಂಚ್ಕೊಂತಾಳೆ ಗೌರಿ. ಆಮೇಲೆ ಸೀನ್ ಗೌರಿಯ ತಂದೆ ಕಡೆ ತಿರುಗುತ್ತೆ. ಇವನ ಹೆಸರು ಸಿದ್ದಪ್ಪ ಅಂತ, ಲೈಮಾನ್ ಸಿದ್ದಪ್ಪ ಅಂತ. ಜೌರನಿಗೆ ಹೇಳಿ ಆ ಏಣಿಯನ್ನ ತರಿಸ್ತಾನೆ. ಆ ಏಣಿಯಿಂದ ಕಂಬ ಇರೋ ಸಿದ್ದಪ್ಪ ಕರೆಂಟ್ ಅನ್ನ ಚೆಕ್ ಮಾಡ್ತಾನೆ. ಏ ಬೆಟ್ಟಪ್ಪ, ಕರೆಂಟ್ ಬಂತೆ ಅಂತ ಕೇಳಿದಾಗ ಜೌರ ಸೀನ್ ಆಗ್ತಾನೆ. ಆಗ ಸಿದ್ದಪ್ಪ ಜೌರನಿಗೆ ಬೈದು ಬಿಡ್ತಾನೆ. 1000 ಕಿತ ಹೇಳಿದೀನಿ, ಏನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂಟಿ ಸೀನ್ ಬೇಡ ಅಂತ. ಇನ್ನೊಂದ್ಸಾರಿ ಒಂಟಿ ಸೀನ್ ಇದೆಯೋ ಕಟಿಂಗ್ ಪ್ಲೇಯರ್ ತಗೊಂಡು ಮೂಗು ತಿರುಗಿಬಿಡ್ತೀನಿ ಅಂತ ಬೈದು ಬಿಡ್ತಾನೆ. ಕಿತ್ತೋದ್ ಮಗ ಒಂಟಿ ಸೀನ್ ಇದ್ರೆ ಫ್ಯೂಸ್ ಏನು ಕರೆಂಟೇ ಕಿತ್ಕೊಂಡು ಹೋಗ್ತದೆ, ಈಗ ನೋಡ್ಲಾ ಬೆಟ್ಟ ಅಂದಾಗ ಆಗ ಬೆಟ್ಟ ಬಂತು ಕಂಡ ಅಂತ ಹೇಳ್ತಾನೆ. ಆಗ ಜೌರ ಮತ್ತೆ ಸಿನ್ಬೇಕಾದ್ರೆ ಸಿದ್ದಪ್ಪ ಅಂತ ಗದರಿಸ್ತಾನೆ. ಈ ಕಡೆ ಗೌರಿ ತನ್ನ ಮಾವ ಬಂದ ಸುದ್ದಿಯನ್ನ ಖುಷಿಯಿಂದ ಹೇಳಕ್ ಬರ್ತಾಳೆ ತನ್ನ ತಂದೆಯ ಬಳಿ ಸಿದ್ದಪ್ಪನ ಹತ್ತಿರ. ಸಿದ್ದಪ್ಪ ಲೈಟ್ ಕನೆಕ್ಷನ್ ಕೊಟ್ಟಿದ್ರಿಂದ ಅವನು ಮಾಮೂಲಿ ಕೇಳ್ತಾನೆ. ಈ ಲೈನ್ ಮ್ಯಾನ್ ಸಿದ್ದಪ್ಪ ಕನೆಕ್ಷನ್ ಕೊಟ್ಟ ಅಂದ್ರೆ ಮುಗೀತು ಎಂದು ಖುಷಿಯಿಂದ ಹೇಳ್ತಾ ಸೈಕಲ್ ಬಳಿ ಬರ್ತಾನೆ. ಈ ಕಡೆ ಜೌರ ಖುಷಿ ಕೇಳ್ತಾನೆ. ಅದಕ್ಕೆ ಸಿದ್ದಪ್ಪ ತನ್ನ ಕಿವಿ ಸಂಧಿಯಲ್ಲಿರ್ತಕ್ಕಂಥ ಪೈಸೆನ ಜೌರನಿಗೆ ಕೊಡ್ತಾನೆ ಸಿದ್ದಪ್ಪ. ಆಗ ಜೌರ ಸಿದ್ದಪ್ಪನಿಗೆ ಒಂದು ಮಾತು ಹೇಳ್ತಾನೆ. ಈ ಕರೆಂಟ್ ಕದಿಯೋದು ಸರ್ಕಾರಿ ಕೆಲಸಕ್ಕೆ ಮೋಸ ಮಾಡದಂಗಲ್ವಾ ಅಂತ ಕೇಳ್ತಾನೆ. ಆಗ ಸಿದ್ದಪ್ಪ ಜೌರನ ಕಪ್ಪಳಕ ಹೊಡಿತಾ, ಜೇನ್ ಕಣ್ಲಾ ಜೇನು, ಜೇನ್ ಹಿಂಡಿದೆ ಕೈ ನೆಕ್ಕಿದೆ, ಏನ್ಲಾ ತೆಪ್ಪು ಎಂದು ಸಮರ್ಥಿಸಿಕೊಳ್ಳುವ ಉತ್ತರವನ್ನು ಕೊಡ್ತಾನೆ ಸಿದ್ದಪ್ಪ. ಈ ಕಡೆ ಗೌರಿ ಅಪಾಯ ಮಾವ ಫಸ್ಟ್ ಕ್ಲಾಸ್ ಅಲ್ಲಿ ಡಿಗ್ರಿ ಪಾಸ್ ಆಗವನೆ ಅಂತ ಹೇಳ್ತಾಳೆ. ನಾಳೆನೆ ಊರಿಗೆ ಬರ್ತಾನೆ ಅಂತ ಹೇಳ್ತಾಳೆ. ಹಾಗಾದ್ರೆ ಇಂಡಿಯನು ಸರ್ಕಾರಿ ಕೆಲಸ ಸಿಕ್ಕಿದ ಕೂಡ್ಲೆ ವಾಲ್ಗ ಉದಿಸ್ಬಿಡಿದೆ ಅಂದಾಗ ಜೌರ ಮತ್ತೆ ಸೀನ್ ಹಾಕಿ ಒದ್ಸ್ಕೊಂಡ್ಬಿಟ್ಟ. ನಂತರ ಸೀನ್ ಚೇಂಜ್ ಆದಾಗ ರಾಮೇಗೌಡ ಬಂದಿರ್ತಾನೆ ಸಿದ್ದಪ್ಪನ ಮನೆಯಲ್ಲಿ. ಸಿದ್ದಪ್ಪ ಅಂದ್ರೆ ರಾಮೇಗೌಡನಿಗೆ ಮಾವ ಆಗ್ಬೇಕಲ್ವಾ. ಆಗ ಅಲ್ಲಿ ರಾಮೇಗೌಡನ ತಾಯಿ ಕೂಡ ಬಂದಿರ್ತಾಳೆ. ಯಾಕೆಂದ್ರೆ ಇದೇ ಸರಿಯಾದ ಸಮಯ ಅಲ್ವಾ ಹೆಣ್ಣು ಕೇಳೋಕೆ. ಅದಕ್ಕೆ ಅವರಿಬ್ಬರು ಗುಣುಕ್ತಾ ಮಾತಾಡ್ತಾ ಇರೋದು ಸಿದ್ದಪ್ಪಗೆ ಗೊತ್ತಾಗುತ್ತೆ. ಏನು ಸಿಗ್ನಲ್ಗಳು, ಏನು ವಿಷಯ ಅಂತ ರಾಮೇಗೌಡನ ತಾಯಿಗೆ ಸಿದ್ದಪ್ಪ ಕೇಳ್ತಾನೆ. ಏನಕ್ಕ ವಿಷಯ ಅಂತ ಕೇಳ್ತಾನೆ. ಆಗ ಇವರು ಸುತ್ತಿ ಬಳಸಿ ಮಾತಾಡಕ್ಕೆ ಟ್ರೈ ಮಾಡಿದ್ರೆ ಗೌರಿ ಆಗ ಡೈರೆಕ್ಟ್ ಆಗಿ ಹೇಳೇ ಬಿಟ್ಲು. ನನಗೆ ಮಾವನಿಗೆ ಮದುವೆ ಮಾಡ್ಬೇಕಂತ ಅವ್ರ ಆಸೆ ಅಂತ ಡೈರೆಕ್ಟ್ ಆಗಿ ಹೇಳಿಬಿಡ್ತಾಳೆ. ಆಯ್ತಮ್ಮ,
ನಿಮ್ಮ ಆಸೆನ ನಮ್ಮ ಅಪ್ಪಯ್ಯ ಬೇಡಂತಾನ ಅಂತ ಅದನ್ನು ಹೇಳ್ಬಿಡ್ತಾಳೆ. ಆಗ ಸಿದ್ದಪ್ಪ ಸರಿ ಸರಿ ಮದುವೆಗೆ ಈಗೇನು ಅವಸರ ಅಂತ ಹೇಳ್ತಾನೆ. ಆಗ ಒಂದು ಕ್ಷಣ ಗೌರಿ ಮೌನವಾಗಿ ಬಿಡ್ತಾಳೆ. ಗೌರಿ ತನ್ನ ಪುರಾಣನ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ನಮ್ಗೇನ್ ಅವಸರ ಇಲ್ಲ, ಅಮ್ಮ ಅತ್ತೆಗೇನೆ ನಮ್ಮಿಬ್ಬರು ಮದುವೆ ಮಾಡ್ಬೇಕಂತ ಆಸೆ ಪಡ್ತಿದ್ದಾರೆ ಅಂತ ಗೌರಿ ಅಂದಾಗ, ಮೊದಲು ಅಳಿಮಯ್ಯ ಸರ್ಕಾರಿ ಕೆಲಸ ಮಾಡ್ಲಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ಏನಂತೀಯ ಅಳಿಮಯ್ಯ ಅಂದಾಗ ಅವನು ಚೆನ್ನಾಗಿದೆ ಅಂತಾನೆ. ಮಾವ ನೀನ್ ಹೇಳಿದ್ದೆ ಸರಿ, ಮೊದಲು ಸರ್ಕಾರಿ ಕೆಲಸ ಆಮೇಲೆ ಮದುವೆಗಿದ್ವಿ ಅಲ್ಲ ಅಂತ ಹೇಳ್ತಾನೆ. ಆಗ ಸಿದ್ದಪ್ಪ ಶಾಬಾಷ್ ಅಳಿಮಯ್ಯ ಅಂತಾನೆ. ಅವಳು ಎದ್ದೋಗ್ಬಿಡ್ತಾಳೆ. ಆಗ ರಾಮೇಗೌಡ ಒಂದು ಮಾತು ಹೇಳ್ತಾನೆ. ಮಾವ ಸರ್ಕಾರಿ ಕೆಲ್ಸಕ್ಕೂ ಮದುವೆಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ಆಗ ಸಿದ್ದಪ್ಪ ಹೇಳ್ತಾನೆ, ಅಯ್ಯೋ ಬಿಂಗ, ಸರ್ಕಾರಿ ಕೆಲಸ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದರಲ್ಲಿ ಸೇರ್ಕೊಂಡ ಮೇಲೆ ಅದರಲ್ಲಿರೋ ಅನುಕೂಲ ಮಜಾ ಎಲ್ಲ ಗೊತ್ತಾಗೋದು. ಆಗ ಸೀನ್ ಮತ್ತೊಂದು ಕಡೆ ಟರ್ನ್ ಆಗುತ್ತೆ. ನೌಕರಿ ಕೇಳೋಕೆ ಅಂತ ರಾಮೇಗೌಡ ಕಚೇರಿ ಕಡೆ ಹೋಗ್ತಾನೆ. ಆಗ ಇಲ್ಲಿರುವ ಕೆಲವರು ನೋಡ್ಲಾ ಡಿಗ್ರಿ ರಾಮೇಗೌಡ ಎಂಪ್ಲಾಯ್ಮೆಂಟ್ ಆಫೀಸ್ ಹೊಂಟವನೆ. ಮತ್ತೆ ಕೆಲವರು ಈ ಕಡೆ ಓ ಏನ್ ಸ್ಪಿರಿಟ್ ಏನ್ ಟಿವಿ ನೋಡ್ಲಾ, ಇವ್ರು ಈ ತರ ರೇಗಿಸ್ತಾರೆ. ಮತ್ತಿನ್ ಕೆಲವ್ರು ಇದಾರೆ ಇವ್ರಕ್ಕಿಂತಲೂ ರೇಗಿಸೋರು. ಸರ್ಕಾರಿ ಕೆಲ್ಸಕ್ಕೆ ಹಲ್ದಿ ಎಲ್ದು ಚಪ್ಪಲಿ ಸೌದೋದ್ರೆ ಅವನು ಕೂಡ ಈ ಸೋಂಬೇರಿ ಕಟ್ಟಿಗೆ ಬರ್ತಾನೆ. ಅವನು ಕೂಡ ನಮ್ ಕಡೆ ಸದ್ಯದಲ್ಲೇ ಮೆಂಬರ್ ಆಗ್ತಾನೆ ಅಂತ ಹೇಳ್ತಾನೆ. ಇವ್ರಿಗಳೆಲ್ಲ ಮಾತಾಡಿದ್ದು ಕೇಳ್ತಾನೆ. ನಂತರ ಮುಂದೆ ಹೋಗ್ತಾನೆ. ಜೌರಣ್ಣ ಆ ಡಬ್ಬದಲ್ಲಿ ಏನಿದೆ ಅಂತ ಕೇಳ್ತಾನೆ. ಆಗ ಜೌರ ಆ ಡಬ್ಬದಲ್ಲಿ ಸೀಮೆ ಎಣ್ಣೆ ಇದೆ, ಮನೆ ಮನೆಗೆಲ್ಲ ಹರ್ಕೊಂಡೋಗಿ ಅದೇ ಲೈಟ್ ಆಗುತ್ತೆ ಅಂತ ಹೇಳ್ತಾನೆ. ನನಗೆ ಗೊತ್ತಿರೋದು ಅಷ್ಟೇ ಅಪ್ಪ, ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಸಿದ್ದಪ್ಪನ ಕೇಳ್ತಾ ಹೇಳ್ತಾನೆ. ಅದೇ ಸಮಯಕ್ಕೆ ರಾಮನ್ ಹೋಗ್ತಿರ್ಬೇಕಾದ್ರೆ ಜೌರ ತಡಿತಾನೆ. ಒತ್ತೋರ್ನೆ ಎಲ್ಲಿಗೆ ಹೊಂಟೆ ಅಂತ ಕೇಳಿದಾಗ ಆಗ ರಾಮಗೌಡ ಥೂ ಅಂತ ಹೇಳಿ ಹೋಗ್ತಾನೆ. ಜೌರ ಅಡ್ಡ ಬಂದು ಮತ್ತೊಂದು ಪ್ರಶ್ನೆ ಕೇಳೇ ಬಿಡ್ತಾನೆ. ರಮಣ ಒತ್ತರ ಎಲ್ಲಿಗೆ ಹೊಂಟೆ ಅಂತ ಕೇಳಿದ ತಪ್ಪಾಯ್ತು, ಬೇಜಾರ್ ಮಾಡ್ಕೊಂಡ ಹೌದು ಈಗ ಹೊಂಟೆ ಅಂತ ಕೇಳ್ತಾನೆ. ಆಗ ರಾಮೇಗೌಡ ಜೌರ ಹಿಂದಿನ ಹುಡುಗಿ ಕರಿತ ನೋಡುತ್ತಾ ಹೇಳ್ತಾನೆ. ಹುಡುಗಿನ ನನ್ನಂತ ಒಳ್ಳೆ ನೋಡ್ತಾನೆ. ಆಗ ಇವನು ಒದ್ದು ಬಿಡ್ತಾನೆ. ನಂತರ ಸೀನ್ ಚೇಂಜ್ ಆಗುತ್ತೆ. ಇವನ್ ಹೆಸರು ಗೌಡ, ಇವನ್ ಪಕ್ಕದಲ್ಲಿರೋನು ಅವನ್ ಮಗ ಎಂಪ್ಲಾಯ್ಮೆಂಟ್ ಆಫೀಸ್ ಕಡೆ ಬರ್ತಾರೆ. ತರಕಾರಿ ಹೆಂಗ್ ಗೌಡ್ರಿ ಅಂತ ಕೇಳಿದಾಗ ಗೌಡ್ರು ಮುಖಕ್ಕೆ ಹೋಗೋದು ಅವನನ್ನ ಕಳಿಸೇ ಬಿಡ್ತಾನೆ. ಆ ತರಕಾರಿ ಬುಟ್ಟಿ ತಗೊಂಡು ನೇರವಾಗಿ ಲಾಯರ್ ಟೇಬಲ್ ಮೇಲೆ ಇಟ್ಟೇ ಬಿಡ್ತಾನೆ. ಅಯ್ಯಪ್ಪ ಉಫ್ ಪರಮಾತ್ಮ ಅಂತ ಕುರ್ಚಿ ಮೇಲೆ ಕೊಡ್ತಾನೆ. ಏನ್ ಗೌಡ್ರೆ ತರಕಾರಿ ಮಂಕ್ರಿ ಅಂತ ಲಾಯರ್ ಕೇಳ್ತಾನೆ. ಆ ಕಡೆ ಈ ಕಡೆ ನೋಡಿ ಗೌಡ ಮಾತಾಡ್ತಾನೆ. ಈ ಲಂಚ ಗಿಂಚ ಕೊಡೋದನ್ನೆಲ್ಲ ಟೇಬಲ್ ಕೆಳಗಡೆ CID ಅವರು ಹಿಡಿದು ಬಿಡ್ತಾರೆ ಅಂತ ಹೊಸ ಪ್ಲಾನು ಹೆಂಗದೆ ಅಂತ ಗೌಡ ಹೇಳಿದಾಗ ಲಾಯರ್ಗೆ ಆಶ್ಚರ್ಯ ಆಗುತ್ತೆ. ಆಚಾರ್ಯ ಪರಂಗಣ್ಣೆ ಐತಲ್ಲ ಅದರಲ್ಲಿ 20 ರೂಪಾಯಿ ಕಟ್ಟಿಟ್ಟಿವ್ನಿ. ಲಾಯರ್ ಹೌದಾ ಅಂತಾನೆ. ಸೌತೆಕಾಯಿ ಐತಲ್ಲ ಅದ್ರಾಗಿ 50 ರೂಪಾಯಿ ಕಂತೆ ಇಟ್ಟಿವ್ರಿ. ಆಗ ಆಚಾರ ಎಂತ ಬಾಯ್ ತರ್ತಾನೆ. ಕುಂಬಳಕಾಯಿ ಐತಲ್ಲ ಅದ್ರಲ್ಲಿ 100 ರೂಪಾಯಿ ಕಂತೆ ಇಟ್ಟಿವ್ನಿ. ಆಶ್ಚರ್ಯ ಪಟ್ಟ ಲಾಯರ್ ನಗ್ತಾನೆ. ಆಗ ಆಚಾರ್ಯ ಗೌಡ್ರೆ ನಿಮಗಿರೋ ತಿಳುವಳಿಕೆಗೆ ನೀವಿಲ್ಲಿರ್ಬಾರ್ದಾಗಿತ್ತು, ಎಲ್ಲೋ ಪಾರಂಗಿನಲ್ಲಿ ಇರ್ಬೇಕಾಗಿತ್ತು. ಆಗ ಗೌಡ ಏನ್ ಮಾಡ್ದ ಆಚಾರ್, ಆ ದೇವ್ರು ನಮ್ಮನ್ನ ಇಲ್ಲಿ ಹಳ್ಳಿ ಕಂಪನಿ ಉಡಿಸ್ಬಿಟ್ಟ ಅಂತ ಹೇಳ್ತಾನೆ. ನಡ್ರಿ ಸಾಹೇಬ್ರ ಕಡೆ ಹೋಗೋಣ ಅಂತ ಹೋಗ್ತಾರೆ. ಆಗ ಆಚಾರ್ಯ ಆಫೀಸರ್ಗೆ ಕಿವಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆಗ ಗೌಡ್ರು ಒಂದನ್ನೇ ಹಣ್ಣನ್ನು ತೆಗೆದು ತೋರಿಸ್ತಾ ಹೋಗ್ತಾರೆ. ಇದರಲ್ಲಿ ಇಷ್ಟು ದುಡ್ಡು, ಇದರಲ್ಲಿ ಅಷ್ಟು ದುಡ್ಡು ಮತ್ತು ಇದರಲ್ಲಿ ಇಷ್ಟು ದುಡ್ಡು ಅಂತ ಹೇಳಿದಾಗ ಅವಾಗ ಆಫೀಸರ್ ನೋಡ್ತಾ ಆಶ್ಚರ್ಯ ಪಡ್ತಾರೆ, ಅಷ್ಟೇ ಖುಷಿ ಪಡ್ತಾರೆ. ಆಗ ಗೌಡ ದೇವ್ರು ತಾವು ಲಂಚ ಗಿಂಚ ಮುಟ್ಟೋರಲ್ಲ, ಪರಸೊತ್ತು ಅಂದ್ರೆ ಪಾಷಾಣ ತರ ನೋಡೋರು, ಅದಕ್ಕೋಸ್ಕರ ನಾನು ಹೊಲದಲ್ಲಿ ಬೆಳೆದಿರೋ ತರಕಾರಿನ ತಗೊಂಡು ಬಂದಿದ್ದೀನಿ, ತಾವು ಇದನ್ನ ಸ್ವೀಕರಿಸಬೇಕು. ಆಗ ಆಫೀಸರ್ ಆಯ್ತು ತಗೊಳ್ಳೋಣ, ನನ್ನಿಂದ ಏನಾಗ್ಬೇಕಂತ ಕೇಳ್ತಾನೆ. ದೇವ್ರು ನನ್ನ ಮಗನಿಗೆ ಯಾವ ಕೆಲಸ ಆದ್ರೂ ಕೊಡಿ ಪರವಾಗಿಲ್ಲ, ಆದ್ರೆ ಸರ್ಕಾರಿ ಗೂಟದ ಕಾರ್ನಲ್ಲಿ ಓಡಾಡುವಂತ ಕೆಲಸ ಮಾತ್ರ ಆಗಿರ್ಬೇಕು. ಓ ಗೂಟದ ಕಾರು. ಆಗ ಇನ್ನೊಂದು ಬುಟ್ಟಿ ತರಕಾರಿ ತಂದು ಕೊಡ್ತೀರ ಅಂತ ಕೇಳ್ತಾನೆ. ಗೂಟದ ಕಾರ್ ಬಂದು ನನ್ನ ಮನೆ ಬಾಗಿಲು ನಿಂತ್ಕೊಳ್ಳಿ, ಒಂದು ಮಂಕ್ರಿ ಏನು ಮೂರು ತಂದು ಕೊಡ್ತೀನಿ. ನಾನಿನ್ನು ಬರ್ಲಾ ದೇವ್ರು ಅಂತ ಅಂದು ಗೌಡ ಹೋಗ್ತಾನೆ. ಕಚೇರಿಯ ಮುಂದುಗಡೆ ರಾಮೇಗೌಡನಿಗೆ ಹಾಗೂ ಗೌಡನ ಮಗನಿಗೆ ಮುಖಾಮುಖಿ ಭೇಟಿಯಾಗುತ್ತೆ. ಆಗ ಗೌಡನ ಮಗ ರಾಮೇಗೌಡನನ್ನು ಪರಿಚಯ ಮಾಡಿಕೊಡ್ತಾನೆ. ಅಪ್ಪ ಇವನು ರಾಮೇಗೌಡ ಅಂತ ನನ್ನ ಕ್ಲಾಸ್ಮೇಟು, ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್, ಒಳ್ಳೆ ಹುಡುಗ ಅಂತ ಪರಿಚಯ ಮಾಡಿಸ್ಕೊಡ್ತಾನೆ. ಹೋಗ್ಬಿಟ್ಟು ಬಾ ಗುಡ್ ಲಕ್ ಅಂದು ರಾಮೇಗೌಡನನ್ನು ಒಳಗೆ ಕಳಿಸ್ತಾನೆ. ಒಳಗೆ ಹೋದ ರಾಮೇಗೌಡ, ನಮಸ್ಕಾರ ಸರ್, ನಾನು ಡಿಗ್ರಿ ಹೋಲ್ಡರ್, ನನಗೆ ಕೆಲಸ ಬೇಕು, ಕೆಲಸಕ್ಕೆ ಅರ್ಜಿ ಹಾಕಬೇಕು ಅಂತ ಕೇಳಿದಾಗ ಆಗ ಎಲ್ಲರೂ ಲಂಚದ ಮುಖವನ್ನು ಇಟ್ಟುಕೊಂಡು
ತಮ್ಮದೇ ಭಾಷೆಯಲ್ಲಿ ಸಿಗ್ನಲ್ ಮಾಡಲು ತೊಡಗುತ್ತಾರೆ. ಆಗ ಇವನಿಗೆ ಯಾರು ಕೂಡ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಕೊನೆಗೆ ಆಚಾರ್ಯ ಲಾಯರ್ ಕಡೆ ಬಂದು ಕೇಳ್ತಾನೆ. ಆಗ ಅವನು ಲಂಚದ ಮುಖವನ್ನು ಇಟ್ಟುಕೊಂಡು ಲಂಚ ಕೊಡೋದ್ರ ಬಗ್ಗೆನೇ ಮಾತಾಡ್ತಾನೆ. ಕೊನೆಗೆ ಆಚಾರ್ಯ ಲಾಯರ್ ಒಂದು ಮಾತು ಹೇಳ್ತಾನೆ, ಡಿಗ್ರಿ ಅರ್ದು ಒಲೆಗಾಕು ಹೋಗಯೋ ಅಂತ ಹೇಳಿ ಕಳಿಸ್ತಾನೆ. ಆಗ ಅವನು ಹೋಗೇ ಬಿಡ್ತಾನೆ. ಇವನು ಎಡವಟ್ಟು ಅಂತ ಯಾವಾಗ್ಲೂ ಇವನು ಗೌಡಿನ ಮಳೆನೇ ಹೆಚ್ಚಾಗಿರ್ತಾನೆ. ಅಂತೂ ಇಂತೂ ನಿಮ್ಮ ಹುಡುಗನಿಗೆ ಸರ್ಕಾರಿ ನೌಕರಿ ಕೊಡಿಸಿ ಬಿಟ್ರಿ ಅಂತ ಹೇಳ್ತಾನೆ. ನಿಂತಲೇ ಅವನಿಗೆ ಸರ್ಕಾರಿ ಕೂಟದ ಕೆಲಸ ಕೊಡಿಸ್ಬೇಕಾದ್ರೆ ನಾನು ಕುಂಬಳಕಾಯಿನಲ್ಲಿ, ಸೌತೆಕಾಯಿಯಲ್ಲಿ, ಪರಂಗಿ ಹಣ್ಣಲ್ಲಿ ಕಟ್ಟುಗಟ್ಲೆ ಇಟ್ಟು ಎಂಪ್ಲಾಯ್ಮೆಂಟ್ ಆಫೀಸರ್ ಕೊಟ್ಟಿದ್ದು ಗೊತ್ತಿಲ್ಲ ಎಡವಟ್ಟು ಅಂತ ಬೈತಾನೆ. ಮತ್ತೆ ಸೀನ್ ಚೇಂಜ್ ಆಗುತ್ತೆ. ಇವಳು ಗೌಡನ ಸೊಸೆ. ಇವಳು ಎಷ್ಟನೇ ಸೊಸೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಆಕೆ ಸ್ವಂತ ಆಭರಣಗಳನ್ನು ಕಸ್ಕೊಂಡು ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಇವೆಲ್ಲರೂ ಕಳೆದೋಗ್ಬಿಡ್ತಾವು ಅಂತ ಜವಾಬ್ದಾರಿ ತಗೊಂಡು ಇಟ್ಕೊಂಡಿರ್ತಾನೆ. ಹಾಗೆ ಅವಳನ್ನ ಆಕೆಯ ತವ್ರ ಮನೆಗೆ ಕಳಿಸ್ತಾನೆ. ತಪ್ಪು ತಿಳ್ಕೊಬೇಡಿ, ಕಾಲ ಸ್ಥಿತಿ ಚೆನ್ನಾಗಿಲ್ಲ. ನನ್ನ ಮಕ್ಕಳು ನಮ್ಮಂಗೆ ಇಲ್ಲ. ಅದಕ್ಕೆ ಈಕೆ ಒಡವೆ ಎಲ್ಲ ತೆಗೆದು ಕಬ್ಬಣ ಪಟ್ಟಿಯಲ್ಲಿ ಭದ್ರವಾಗಿಟ್ಟು ಬೀಗ ಹಾಕ್ಬಿಟ್ಟಿವಿನಿ. ನಾವೆಷ್ಟು ಹುಷಾರದಿಂದ ನಿಮ್ಮ ಒಡವೆಗಳನ್ನ ನೋಡ್ಕೊಂತ ಇದ್ದೀವೋ ಅಷ್ಟೇ ಹುಷಾರದಿಂದ ನಮ್ಮ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆ ಕಳಿಸ್ಕೊಟ್ಬಿಡಿ, ದಯಮಾಡಿಸಿ ಎಂದು ಹೇಳಿ ಅವರನ್ನ ಕಳಿಸ್ಬಿಡ್ತಾನೆ. ಆಗ ಮತ್ತೆ ಸೀನ್ ಚೇಂಜ್ ಆಗುತ್ತೆ. ನೋಡಿದ್ರೆ ಗೌಡನ ಸೊಸೆ ಸತ್ತಿರ್ತಾಳೆ. ಗೌಡ ನನ್ನ ಸೊಸೆ ಸತ್ತೋದ್ಲಲ್ಲೋ ಅಂತ ನಾಟಕೀಯವಾಗಿ ಅಳತಿರ್ತಾನೆ. ಅದನ್ನ ನೋಡ್ಕೊಂತ ಎಲ್ಲರೂ ಕೂಡ ಅಳತಿರ್ತಾರೆ. ಆಗ ಎಡವಟ್ಟು ಬಂದು ಅವನನ್ನ, ಗೌಡ್ರೆ ನೀವು ಹೇಳಿ ಅಂತ ಸಮಾಧಾನ ಪಡಿಸ್ತಾನೆ. ಅದು ಒಂದು ನಾಟಕೇನೆ. ಈ ಕಥೆಯ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಎಂತ ಖತರ್ನಾಕ್ ಅಂತ. ಮತ್ತೆ ಸೀನ್ ಚೇಂಜ್ ಆಗುತ್ತೆ. ಅವಳು ತವ್ರ ಮನೆಯಲ್ಲಿ ನೆಗೆದು ಬಿದ್ದೋದ್ಲು, ನಾವು ಬಚಾವಾದ್ವಿ. ಅವಳೇನಾರ ಇಲ್ಲಿ ಸತ್ಕಿಟ್ಟು ಹೋಗ್ಬಿಟ್ಟಿದ್ರೆ ಈ ಊರ್ ಅಲ್ಕ ನನ್ನ ಮಕ್ಕಳೆಲ್ಲ ಇದು ವರದಕ್ಷಿಣೆ ಸಾವು, ಇದು ವರದಕ್ಷಿಣೆ ಸಾವು, ಈ ನನ್ನ ಮಕ್ಕಳೇ ಆ ಹುಡುಗಿನ ಸಾಯಿಗೊಂದರು ಅಂತ ಹೇಳಿ ನಮ್ ತಲೆ ಮೇಲೆ ಕಕ್ಕಸರು ಕುಟ್ಟೆ ಇಟ್ಬಿಡ್ತಿದ್ರು ಅಂತ ಗೌಡ ಹೇಳಿದಾಗ ಸದ್ಯ ಆ ದೇವ್ರು ದೊಡ್ಡವನು ಅಂತ ಎಡವಟ್ಟು ಹೇಳ್ತಾನೆ. ಸೀನ್ ಚೇಂಜ್ ಆದಾಗ ಇದು ಅಧ್ಯಕ್ಷರ ಮನೆ ಇರುತ್ತೆ. ಈ ಮುಂಚೆ ರಾಮೇಗೌಡ ಸಾಕಷ್ಟು ಸಾರಿ ಇವರನ್ನ ಭೇಟಿಯಾಗಿರ್ತಾರೆ. ಅಷ್ಟೇ ಇವರಿಗೆ ಬೇಜಾರಾಗಿರುತ್ತೆ. ಕಾರಣ, ಸರ್ ನನಗೆ ನೌಕರಿ ಕೊಡಿಸಿ ಅಂತ ಹೇಳಿರ್ತಾನೆ. ಸಾಹೇಬ್ರು ಆಫೀಸ್ಗೆ ಹೋಗುವ ಮುಂಚೆನೆ ರಾಮೇಗೌಡರು ಅಲ್ಲಿದ್ರು. ಕಾರಣ ಅವರಿಗೆ ನೌಕರಿ ಬೇಕೇ ಬೇಕು ಅಂತ ಅಲ್ವಾ. ಎಲ್ಲರೂ ಮಾತಾಡ್ತಾ ಬರ್ಬೇಕಾದ್ರೆ ಅಧ್ಯಕ್ಷ ಇವನು ನೋಡ್ತಾನೆ. ನಮಸ್ಕಾರ, ನಾ ಬುದ್ಧಿ ಕೊಟ್ಟು ನಿನಗೆ ಮಾತು ಕೊಟ್ಬಿಟ್ಟಪ್ಪ ಅಂತ ಹೋಗಿರ್ತಾನೆ, ಬೈತಾನೆ. ಕೊನೆಗೆ ಹಾಗೋ ಹೀಗೋ ಹೇಳಿ ಅವನಿಗೊಂದು ಸರ್ಕಾರಿ ನೌಕರಿನ ಸೆಟ್ ಮಾಡಿಸ್ಬಿಡ್ತಾನೆ. ಇದು ಸರ್ಕಾರಿ ಕೆಲಸ, ನಾಳೆಯಿಂದ ಬಂದು ನೀನು ಕೆಲಸಕ್ಕೆ ಸೇರು, ಯಾವ ಡಿಗ್ರಿ ಸರ್ಟಿಫಿಕೇಟ್ ಬೇಡ ಅಂತ ಹೇಳಿ ಕಳಿಸ್ತಾನೆ. ಆಗ ಅವನು ದೇವ್ರ ನೆನೆಸ್ಕೊಂತ ಮನೆಗೆ ಹೋಗ್ತಾನೆ. ತುಂಬಾ ಖುಷಿಯಿಂದ ಬಂದ ರಾಮೇಗೌಡ ಮೊದಲು ತನ್ನ ಮಾವನಿಗೆ ನಮಸ್ಕರಿಸಿ ನನಗೆ ಸರ್ಕಾರಿ ನೌಕರಿ ಸಿಕ್ಕಿದೆ ಎಂದು ಕುಣಿದು ಕುಪ್ಪಳಿಸ್ತಾನೆ. ಮತ್ತೆ ಈತ ಕಡೆಯಿಂದ ಎಂತಹ ಸಿಹಿ ಸುದ್ದಿ ಕೊಟ್ಟೆ ಅಂತಂದೇಳಿ ಅತ್ತೆ ಅಳಿಯನಿಗೆ ಸಕ್ಕರೆಯನ್ನು ತಿನ್ನಿಸ್ತಾಳೆ. ಇತ್ತ ಕಡೆ ಗೌರಿ ನೋಡ್ತಾ ನಿಂತಿರ್ತಾಳೆ. ಆಗ ಮಾವ ನೌಕರಿ ಯಾವುದು ಅಂತ ಕೇಳ್ತಾನೆ. ಇನ್ಯಾವ ಕೆಲಸ? ಸರ್ಕಾರಿ ಕೆಲಸ ಅಂತ ರಾಮೇಗೌಡನ ಅತ್ತೆ ಹೇಳ್ತಾಳೆ. ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ, ಇದು ಈ ಸಿನಿಮಾದ ಕಥೆ. ಈ ಸಿನಿಮಾದ ಇನ್ನೂ ಅರ್ಧ ಸಂಚಿಕೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೀನಿ. ಬಂಧುಗಳೇ, ಈ ಸಿನಿಮಾದ ಹೆಸರೇನು ನಿಮಗೆ ಗೊತ್ತಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡೋದ್ರಿಂದ ನಮಗಿನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿಯಾಗುತ್ತವೆ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲ ಕಡೆ ಶೇರ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.